ಆಗ ತಾನೇ ಮದುವೆಯಾಗಿ ಬಂದ ಅತ್ತಿಗೆಯ ಮೇಲೆ ನಾದಿನಿಯ ದಬ್ಬಾಳಿಕೆ. ಮದುವೆಯಾಗಿ ಆಗಷ್ಟೇ ಅತ್ತೆ ಮನೆಗೆ ರಶ್ಮಿ ಪ್ರವೇಶ ಮಾಡಿದ್ದೇ ತಡ. ತನ್ನ ನಾದಿನಿಯ ಸದ್ದು ಅವಳ ಕಿವಿಗೆ ಬೀಳುತ್ತೆ. ಅಯ್ಯೋ, ಇದೇನಮ್ಮ? ಅದೇನು ಇದೆ ಅಂತ ಹೇಳಿ ಅಣ್ಣನಿಗೆ ಅಲ್ಲಿಂದ ಸಂಬಂಧ ತಂದೆ? ಗಂಡನ ಕಡೆಯವರಿಗೆ ಯಾವ ರೀತಿ ಸ್ವಾಗತ ಮಾಡಿದ್ರು ನೋಡು. ಇನ್ನು ಊಟದಲ್ಲಂತೂ ಹೇಳಲೇಬೇಡ. ನಮ್ಮ ಅತ್ತೆ ಮಾವ ಎಲ್ಲ ಯಾವ ರೀತಿ ಆಡ್ಕೊಂಡ್ರು ಗೊತ್ತಾ? ಇನ್ನು ನಮ್ಮನೇಲಿ ಇವ್ರಂತೂ ಅವರ ತಾಯಿನ ಕರ್ಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲೇ ಇರೋ ರೆಸ್ಟೋರೆಂಟ್‌ಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ ಎಂದು ರಶ್ಮಿ ನಾದಿನಿ ಭವ್ಯ ಹೇಳಿದ್ದನ್ನು ಕೇಳಿ ಅವಳ ತಾಯಿ ಹೇಳ್ತಾರೆ. ಯಾರ ಮುಂದೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ. ಈಗ ಸುಮ್ಮನೆ ಇರು, ಆಮೇಲೆ ಮಾತಾಡೋಣ ಎಂದು ಹೇಳಿದ್ದಕ್ಕೆ ಮಗಳು ಹೇಳ್ತಾಳೆ, ಅಯ್ಯೋ, ನೀನು ಸುಮ್ಮನೆ ಇರಮ್ಮ. ನಮ್ಮ ಅತ್ತೆ ಮನೆಯವರ ಮುಂದೆ ನನಗೆ ಮರ್ಯಾದೆ ಹೋಗೋ ಹಾಗಾಯ್ತು ಗೊತ್ತಾ? ಅಪ್ಪನಿಗೆ ನಾನು ಈ ಸಂಬಂಧ ಬೇಡ ಅಂತ ಎಷ್ಟೋ ಹೇಳ್ದೆ. ಆದ್ರೆ ಅಪ್ಪ ಮಾತ್ರ ಇಬ್ಬರಿಗೆ ಜೋಡಿ ಹೇಳಿ ಮಾಡಿಸಿದ ಹಾಗಿದೆ ಅಂತ ಹೇಳಿ ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಇನ್ನು ಅಣ್ಣ ಅಂತೂ ಹೇಳಲೇಬೇಡ ಎಂದು ಹೇಳಿದ್ದನ್ನು ಅವಳ ಅತ್ತಿಗೆ ಕೇಳಿಸಿಕೊಂಡು ದುಃಖ ಪಡುತ್ತಾ, ಇವರೆಲ್ಲ ಬಂದು ನೋಡಿ ಒಪ್ಪದ್ಮೇಲೆನೆ ನಮ್ಮ ತಂದೆ ಈ ಮದುವೆನ ಮಾಡೋದಕ್ಕೆ ಒಪ್ಕೊಂಡಿದ್ದು. ಹಾಗಿದ್ದ ಮೇಲೆ ಯಾಕೆ ಇಷ್ಟು ಚುಚ್ಚು ಮಾತುಗಳನ್ನ ಆಡ್ತಿದ್ದಾರೆ ಎಂದು ದುಃಖ ಪಡುತ್ತಾ ಸುಮ್ಮನಾಗ್ಬಿಡ್ತಾಳೆ. ಇತ್ತ ರಶ್ಮಿ ಗಂಡ ಪ್ರವೀಣ್ ತನ್ನ ತಂಗಿಯ ಬಳಿ, ಅರೆ ಭವ್ಯ, ನಿಮ್ಮ ಅತ್ತಿಗೆಗೆ ತಿನ್ನೋದಕ್ಕೆ ಏನಾದರೂ ತಂದು ಕೊಡೋದಲ್ವಾ ಎಂದು ಅಣ್ಣ ಪ್ರವೀಣ್ ಹೇಳಿದ್ದನ್ನು ಕೇಳಿ ತಂಗಿ ಹೇಳ್ತಾಳೆ, ಇದೇನು ಮದುವೆಯಾಗಿ ಇನ್ನೂ ಸರಿಯಾಗಿ ಅರ್ಧ ದಿನಾನೂ ಆಗ್ಲಿಲ್ಲ, ಅಷ್ಟು ಬೇಗ ಹೆಂಡತಿ ಚಿಂತೆನಾ ಎಂದು ತಂಗಿ ಹೇಳುತ್ತಾ, ಹೌದು, ನೀನು ಹೇಳೋದು ಸರಿನೇ, ನನಗಂತೂ ಆ ಊಟನೇ ತಿನ್ನೋದಕ್ಕಾಗಿಲ್ಲ ಎಂದು ತಂಗಿ ಹೇಳಿದ್ದನ್ನು ಕೇಳಿ ಅಣ್ಣ ಪ್ರವೀಣ್ ಹೇಳ್ತಾನೆ, ಇದೇನು, ನಿಮ್ಮತ್ತೆಗೆ ಬಿಪಿ ಇರೋದ್ರಿಂದ ಮಸಾಲೆ ಹಾಕಿರೋ ಊಟನ ತಿನ್ನೋದಿಲ್ಲ ಅಂತ ನೀನೇ ತಾನೇ ಹೇಳಿದೆ, ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ ಎಂದು ಅವಳ ಅಣ್ಣ ಹೇಳಿದ್ದನ್ನು ನೋಡಿ ಅವಳ ತಂದೆ ಹೇಳ್ತಾರೆ, ಹೌದು, 3-4 ದಿನದಿಂದ ಸರಿಯಾಗಿ ಅವಳು ಊಟ ಮಾಡಿಲ್ವಂತೆ. ಮನೆಗೆ ಹೋದ ತಕ್ಷಣ ಅವಳಿಗೆ ಏನಾದ್ರೂ ತಿನ್ನೋದಕ್ಕೆ ಕೊಡಿ ಅಂತ ಅವರ ತಾಯಿ ನನ್ನ ಹತ್ರ ಹೇಳಿದ್ರು. ಅದ್ರಲ್ಲೂ ದಾರಿ ಉದ್ದಕ್ಕೂ ಅವಳು ಕಣ್ಣೀರ್ ಹಾಕ್ತಾನೆ ಬಂದಿದ್ದಾಳೆ. ಅವಳಿಗೆ ತುಂಬಾ ಆಯಾಸ ಆಗಿರಬಹುದು. ಹೋಗಿ ಮೊದಲು ಅವಳಿಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಡು ಬನ್ನಿ ಎಂದು ತಂದೆ ಹೇಳಿ ಹೊರಗಡೆ ಹೋಗ್ತಾರೆ. ಇತ್ತ ಮಗಳು ತನ್ನ ತಾಯಿಯ ಬಳಿ ಹೇಳ್ತಾಳೆ, ನೋಡ್ದ ಅಮ್ಮ, ಅಪ್ಪ ಅತ್ತಿಗೆ ಬಂದ ತಕ್ಷಣ ಯಾವ ರೀತಿ ಬದಲಾಗಿದ್ದಾರೆ ಅಂತ ಹೇಳಿ ಎಂದು ನಗುತ್ತಾ ಹೇಳಿದ್ದನ್ನು ಕೇಳಿ ಅವಳ ಅತ್ತಿಗೆ ಹೇಳ್ತಾಳೆ, ನೋಡಿ ಅಕ್ಕ, ಎಷ್ಟಾದ್ರೂ ನೀವು ಈ ಮನೆ ಮಗಳು, ನೀವು ತಪ್ಪು ತಿಳ್ಕೊಬೇಡಿ. ಈ ಮನೆಯಲ್ಲಿ ಹಕ್ಕಿರೋದು ನಿಮಗೆ ಎಂದು ಅತ್ತಿಗೆ ಹೇಳಿದ್ದನ್ನು ಕೇಳಿ ನಾದಿನಿ ಹೇಳ್ತಾಳೆ, ನೋಡಿ ಅತ್ತಿಗೆ, ನೀವು ನನಗೆ ಹೆಚ್ಚು ವಿವರಿಸೋದಕ್ಕೆ ಹೋಗ್ಬೇಡಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿ ಕೋಪದಿಂದ ಎದ್ದು ಅಡುಗೆ ಮನೆಗೆ ಹೊರಟು ಬಿಡ್ತಾಳೆ. ನಾದಿನಿ ಆಡಿದ ಮಾತುಗಳಿಂದ ರಶ್ಮಿಗೆ ಒಂದು ರೀತಿಯ ಭಯ ಶುರುವಾಗುತ್ತೆ. ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ನಾ ಅನ್ನೋ ಭಯದಿಂದ ಏನು ಮಾತನಾಡದೆ ಸುಮ್ಮನೆ ಆಗ್ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ರಶ್ಮಿ ಗಂಡನ ಚಿಕ್ಕಮ್ಮನ ಮಗಳು ಸಿಂಥಿಯಾ ರಶ್ಮಿಯ ಬಳಿ ಟ್ರೈನಲ್ಲಿ ಟೀ ಹಾಗೂ ಬಿಸ್ಕೆಟ್ ಅನ್ನು ತೆಗೆದುಕೊಂಡು ಬಂದು, ಅತ್ತಿಗೆ, ನಿನ್ನೆಯಿಂದ ಏನು ಸರಿಯಾಗಿ ತಿಂದಿಲ್ಲ, ಒಳಗಡೆ ಅಡಿಗೆ ಮಾಡ್ತಿದ್ದಾರೆ, ಅಲ್ಲಿವರೆಗೂ ಈ ಟೀ ಬಿಸ್ಕೆಟ್ನ ತಗೊಳ್ಳಿ ಎಂದು ಹೇಳಿದ್ದನ್ನು ಕೇಳಿ ರಶ್ಮಿ ಹೇಳ್ತಾಳೆ, ಬೇಡ, ನನಗೆ ಹಸಿವಿಲ್ಲ ಎಂದು ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ, ಅತ್ತಿಗೆ, ನನಗೆ ಗೊತ್ತು, ಅಕ್ಕ ಆಡಿದ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳಿ. ಆದ್ರೆ ಅವರ ಮಾತನ್ನು ಮನಸ್ಸಿಗೆ ಹಚ್ಕೋಬೇಡಿ. ಅವರ ಬುದ್ಧಿನೇ ಹಾಗೆ. ಎಲ್ಲರ ಜೊತೆ ಅವರು ಅದೇ ರೀತಿ ಮಾತಾಡೋದು. ಇನ್ನು ನಮ್ ತಾಯಿ ಜೊತೆನೂ ಇದೇ ರೀತಿ ಮಾತಾಡಿ ಅವರು ಮದುವೆಗೂ ಬಂದಿಲ್ಲ. ಅದಕ್ಕೆ ನನ್ನನ್ನ ಕಳಿಸಿದ್ದಾರೆ ಎಂದು ಹೇಳಿದ್ದನ್ನು ಕೇಳಿ ರಶ್ಮಿ ಹೇಳ್ತಾಳೆ, ಮದುವೆಯಲ್ಲಿ ಊಟ ಚೆನ್ನಾಗಿರ್ಲಿಲ್ವಾ? ನಮ್ ತಂದೆ ಮದುವೆಯಲ್ಲಿ ಊಟ ಉಪಚಾರವನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಎಂದಾಗ ಅದಕ್ಕೆ ಸಿಂಥಿಯಾ ಹೇಳ್ತಾಳೆ, ಇಲ್ಲ ಅತ್ತಿಗೆ, ಊಟ ತುಂಬಾ ಚೆನ್ನಾಗಿತ್ತು. ಇವರದೆಲ್ಲ ಬುದ್ಧಿನೇ ಹಾಗೆ. ಪ್ರತಿಯೊಂದರಲ್ಲೂ ಕೊರತೆಗಳನ್ನ ಕಂಡಿಡಿತಾನೆ ಇರ್ತಾರೆ. ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನು ನಾನು 2 ದಿನ ಇಲ್ಲೇ ಇರ್ತೀನಿ. ನಿಮಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳಿ ಎಂದು ಹೇಳುವಷ್ಟರಲ್ಲಿ ರಶ್ಮಿ ಅತ್ತೆ ಅಲ್ಲಿಗೆ ಬಂದು, ಇದೇನ್ ಸಿಂಥಿಯಾ, ಇಲ್ಲೇ ನಿಮ್ಮ ಅತ್ತಿಗೆ ಜೊತೆ ಇರ್ತೀಯೋ, ಒಳಗಡೆ ಅಡುಗೆ ಆಗಿದ್ಯಾ ನೋಡು ಹೋಗು ಎಂದು ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ, ಅದು ಅತ್ತಿಗೆಗೆ ಹಸಿವಾಗಿದೆ ಅನ್ಸುತ್ತೆ, ಅದನ್ನ ಕೇಳೋದಕ್ಕೆ ಬಂದೆ ಅಷ್ಟೇ ಎಂದು ಹೇಳಿದ್ದಕ್ಕೆ ರಶ್ಮಿ ಅತ್ತೆ ಹೇಳ್ತಾರೆ,
ನೋಡು, ಈಗ ಅವಳು ಈ ಮನೆ ಸೊಸೆ. ಈ ಮನೆಯಲ್ಲೂ ಕೆಲವು ರೂಲ್ಸ್ಗಳಿವೆ. ಮನೆಯಲ್ಲಿ ದೊಡ್ಡವರೆಲ್ಲ ಊಟ ಮಾಡಿದ್ಮೇಲೆ ಅವಳು ಊಟ ಮಾಡ್ತಾಳೆ. ಈಗ ನೀನು ಹೋಗು ಎಂದು ಹೇಳಿದ್ದನ್ನು ಕೇಳಿ ಇನ್ನು ಹೆಚ್ಚು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ಸಿಂಧ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ರಶ್ಮಿ ಅತ್ತೆ ಅವಳ ಬಳಿ ಬಂದು, ನೋಡು, ನೀನು ಈಗ ತಾನೇ ಬಂದಿದ್ಯಾ. ಇಲ್ಲಿ ಯಾರು ಹೇಗೆ ಅನ್ನೋದು ನಿನಗೆ ಗೊತ್ತಿಲ್ಲ. ನನ್ನ ನಿನ್ನ ಹಾಗೂ ಈ ಮನೆಯವರ ಮಧ್ಯೆ ತಂದು ಇಡೋ ಕೆಲಸಗಳು ಮಾಡ್ತಾರೆ. ಹಾಗಾಗಿ ಯಾರು ಏನೇ ಹೇಳಿದ್ರೂ ಸ್ವಲ್ಪ ಹುಷಾರಾಗಿರು ಎಂದು ಹೇಳಿ ಅವಳ ಅತ್ತೆ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಇತ್ತ ರಶ್ಮಿ ಯಾರು ಏನೇ ಹೇಳಿದರೂ ಯಾರ ಮಾತು ಕೇಳದೆ ಸುಮ್ಮನೆ ಇರ್ತಿದ್ಲು. ಸ್ವಲ್ಪ ಸಮಯದ ನಂತರ ರಶ್ಮಿ ನಾದಿನಿ ಅವಳಿಗೆ ಊಟವನ್ನು ತಂದು ಕೊಡುತ್ತಾಳೆ. ಊಟ ಮಾಡಲು ಮನಸ್ಸಿಲ್ಲದೆ ಇದ್ದರೂ ಒಂದೆರಡು ತುತ್ತನ್ನ ತಿಂದು ಊಟವನ್ನು ಅಲ್ಲೇ ಇಟ್ಟು ಬಿಡ್ತಾಳೆ. ಇನ್ನು 2-3 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲದೆ ರಶ್ಮಿಗೆ ನಿದ್ದೆ ಏಳುತ್ತಿತ್ತು. ಆದರೆ ಮನೆಯಲ್ಲಿ ನಡೆದ ವಿಷಯಗಳನ್ನ ಯೋಚಿಸುತ್ತಾ ಮದುವೆಗೆ ಮುಂಚೆ ತಂದೆ ತಾಯಿ ಹೇಳಿದ ಮಾತುಗಳನ್ನೆಲ್ಲ ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾ ಯೋಚನೆಯಲ್ಲಿ ಮುಳುಗಿಬಿಡ್ತಾಳೆ. ಮದುವೆಗೆ ಮುಂಚೆ ಅವಳ ತಾಯಿ ಅವಳ ತಂದೆಯ ಬಳಿ ಹೇಳುತ್ತಿದ್ದ ಮಾತು, ರೀ, ಹೇಗೋ ನಾವು ದುಡಿಯೋ ದುಡಿಮೆಯಲ್ಲಿ ಮನೆ ನಡೀತಿದೆ. ಆದರೆ ಮಕ್ಕಳ ಓದಿನ ಜೊತೆಗೆ ರಶ್ಮಿ ಮದುವೆ, ಇದೆಲ್ಲ ಹೇಗೆ ನಿಭಾಯಿಸೋದು ಎಂದು ಅವರ ತಾಯಿ ಅವರ ತಂದೆಯ ಬಳಿ ಹೇಳಿದಾಗ ಅದಕ್ಕೆ ಅವರು ಹೇಳ್ತಾರೆ, ಅದರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಮದುವೆಗೆ ಅಂತ ಹೇಳಿ ಬ್ಯಾಂಕಲ್ಲಿ ಸ್ವಲ್ಪ ಲೋನ್ ಮಾಡಿದ್ದೀನಿ. ಈಗಾಗಲೇ ಮದುವೆಗೆ ಬೇಕಾಗಿರೋ ಅರ್ಧ ತಯಾರಿಗಳು ನಡೆದಿದೆ. ಅಷ್ಟಕ್ಕೂ ಹುಡುಗನ ತಂದೆ ತುಂಬಾ ಒಳ್ಳೆಯವರು ಅನ್ಸುತ್ತೆ. ಯಾವುದೇ ಖರ್ಚಿಲ್ಲದೆ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮದುವೆ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ನಿಮ್ಮ ಮಗಳ ಗುಣ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಅವರಿಗೆ ನಮ್ಮ ಸ್ಟೇಟಸ್ಗಿಂತ ನಮ್ಮ ಮಗಳ ಗುಣ ಮುಖ್ಯ ಎಂದು ಅವರು ಹೇಳಿದ್ದಕ್ಕೆ ರಶ್ಮಿ ತಾಯಿ ಹೇಳುತ್ತಾರೆ, ಹೌದು ರೀ, ನೀವು ಹೇಳೋದು ಸರಿನೇ. ನಿಮ್ಮ ತಂಗಿ ಫೋನ್ ಮಾಡಿ ರಶ್ಮಿಗೆ ಮದುವೆ ಮಾಡ್ಕೊಡ್ತಾ ಇರೋ ಮನೆಯವರು ಸರಿ ಇಲ್ಲ. ಅವರ ಅತ್ತೆ ಸ್ವಲ್ಪ ಜೋರಾಗಿದ್ದಾರೆ. ವಿಚಾರಿಸಿ ಕೊಡೋದಲ್ವಾ ಅಂತ ಹೇಳಿದ್ರು. ಆದ್ರೆ ನಾನು, ಇಲ್ಲ, ನೀವು ಇಲ್ಲದೆ ಇರೋ ಭ್ರಮೆಗಳನ್ನ ಇಟ್ಕೋಬೇಡಿ. ಅವರು ತುಂಬಾ ಒಳ್ಳೆಯ ಜನ. ಮುಂದೆ ದೇವ್ರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳಿದೆ ಎಂದಾಗ, ಹೌದು, ಎಷ್ಟೇ ಸಾಲ ಆದ್ರೂ ಪರವಾಗಿಲ್ಲ, ನನ್ನ ಮಗಳ ಮದುವೆನ ಅದ್ಧೂರಿಯಾಗಿ ಮಾಡ್ತೀನಿ ಎಂದು ರಶ್ಮಿ ತಂದೆ ಹೇಳ್ತಾರೆ. ರಶ್ಮಿ ತಂದೆಯ ದಿನಸಿ ಅಂಗಡಿ ಬಂದಿತ್ತು. ಅದರಲ್ಲಿ ಬರೋ ದುಡ್ಡಿಂದ ಮನೆ ಖರ್ಚು ನಡೆಯುತ್ತಿತ್ತು. ಹೆಚ್ಚು ವ್ಯಾಪಾರ ಆದಾಗ ಆ ದುಡ್ಡನ್ನ ಮಗಳ ಮದುವೆಗಂತ ಹೇಳಿ ಎತ್ತಿ ಇಡುತ್ತಿದ್ರು. ಜೊತೆಗೆ ಸ್ವಲ್ಪ ಸಾಲ ಮಾಡಿ ಮಗಳ ಮದುವೆನ ಅದ್ಧೂರಿಯಾಗಿ ಮಾಡ್ತಾರೆ. ಅವಳ ಮದುವೆಯನ್ನು ಮಾಡಲು ತಂದೆ ಪಟ್ಟ ಕಷ್ಟವನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾ ಯಾವಾಗ ನಿದ್ದೆಗೆ ಜಾರುತ್ತಾಳೋ ಗೊತ್ತೇ ಆಗಲ್ಲ. ಬೇರೆ ದಿನ ಬೆಳಗಿನ ಜಾವ ರಶ್ಮಿ ಅತ್ತೆ ರೂಮಿನ ಬಳಿ ಬಂದು, ರಶ್ಮಿ, ಸಮಯ 6 ಗಂಟೆ ಆಗೋಗಿದೆ. ಇದು ನಿನ್ನ ಅತ್ತೆ ಮನೆ. ಇವತ್ತು ನಾನು ಬಂದು ಎಚ್ಚರ ಮಾಡಿಸಿದ್ದೀನಿ. ಆದ್ರೆ ಇನ್ನು ಮುಂದೆ ನೀನೇ ಎದ್ದೇಳುವ ಅಭ್ಯಾಸನ ಮಾಡ್ಕೊ ಎಂದು ಹೇಳಿ ಹೋದ ತಕ್ಷಣ ನಿದ್ದೆಯಲ್ಲಿದ್ದ ರಶ್ಮಿ ಅವಳ ಅತ್ತೆಯ ಧ್ವನಿಯನ್ನು ಕೇಳಿ ಗಾಬರಿಯಿಂದ ಎದ್ದು, ಸರಿಯತ್ತೆ ಎಂದು ಹೇಳಿ ಸುಮ್ಮನಾಗ್ತಾಳೆ. ಸ್ವಲ್ಪ ಸಮಯದ ನಂತರ ಸ್ನಾನ ಮುಗಿಸಿ ರೆಡಿಯಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ರೂಮಲ್ಲೇ ಕುಳಿತಿರ್ತಾಳೆ. ಅಷ್ಟರಲ್ಲಿ ಅವಳ ನಾದಿನಿಯ ಧ್ವನಿ ಕೇಳುತ್ತೆ. ಇನ್ನು ಎದ್ದಿದ್ದೀರೋ ಇಲ್ವೋ ಅಂತ ಹೇಳಿ ಬಂದೆ ಎಂದಾಗ ಅತ್ತಿಗೆ ಹೇಳುತ್ತಾಳೆ, ಅಯ್ಯೋ ಇಲ್ಲಕ್ಕ, ನಾನು ಆಗ್ಲೇ ಎದ್ದೆ ಎಂದಿದ್ದನ್ನು ಕೇಳಿ ನಾದಿನಿಗೆ ಹೇಳ್ತಾಳೆ, ಇದೇನಿದು, ಇಂತಹ ಬಟ್ಟೆ ಹಾಕ್ಕೊಂಡಿದ್ದೀರಾ? ಯಾಕೆ, ನಿಮ್ಮ ಹತ್ರ ಹೊಸ ಸೀರೆ ಇಲ್ವಾ ಎಂದಾಗ, ಅಯ್ಯೋ ಹಾಗೇನೂ ಇಲ್ಲಕ್ಕ, ನನ್ನ ಹತ್ರ ದುಬಾರಿಯಾದ ಬಟ್ಟೆಗಳು ಇವೆ. ನೋಡಿ, ಇದರಲ್ಲಿ ಯಾವ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನ ನೀವೇ ಹೇಳಿ, ನಾನು ಆ ಸೀರೆನೇ ಉಟ್ಕೊಳ್ತೀನಿ ಎಂದು ಹೇಳಿದ್ದನ್ನು ಕೇಳಿ ನಾದಿನಿ ಸೂಟ್ಕೇಸ್ನಲ್ಲಿ ಇರೋ ಬಟ್ಟೆಗಳನ್ನ ನೋಡಿ, ಇದು ಚೆನ್ನಾಗಿದೆ, ಇದನ್ನು ಉಟ್ಕೊಂಡು ಬೇಗ ಹೊರಗಡೆ ಬನ್ನಿ. ಈ ಮನೆಯಲ್ಲಿ ನಿಮ್ಮದು ಮೊದಲ ದಿನ. ಅಡುಗೆನ ನೀವೇ ಮಾಡಬೇಕು. ಹಾಗಾಗಿ ಮೊದಲು ಏನಾದರೂ ಸಿಹಿನ ಮಾಡಿ ಸ್ವಲ್ಪ ಬೇಗ ಬನ್ನಿ ಎಂದು ಹೇಳಿ ಹೊರಟು ಹೋಗ್ತಾಳೆ. ಆದರೆ ರಶ್ಮಿಗೆ ಹೊಸ ಜಾಗ, ಹೊಸ ಜನ, ಅಡುಗೆ ಮನೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಯಾವ ರೀತಿ ಅಡುಗೆನ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನು ಮಾಡಬೇಕು ಅನ್ನೋದು ಅಮ್ಮ ಇದ್ದಿದ್ರಿಗೆಲ್ಲ ಹೇಳ್ಕೊಡ್ತಿದ್ಲು. ಆದ್ರೆ ಇಲ್ಲಿ ಯಾರ ಹತ್ರ ಕೇಳೋದು? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ಯಾರು ಏನೇನು ಮಾತಾಡ್ತಾರೋ ಗೊತ್ತಿಲ್ಲ ಅನ್ನೋ ಭಯ ಅವಳ ಮನಸ್ಸಿನಲ್ಲಿ ಕಾಡತೊಡಗಿತ್ತು. ಅಷ್ಟರಲ್ಲಿ ಅವಳ ಗಂಡ ಬರ್ತಾನೆ. ಅವಳು ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಗಂಡ ಹೇಳುತ್ತಾನೆ, ಯಾಕೆ, ಏನಾಯ್ತು, ಅಳ್ತಿದೀಯಾ?
ನಿನ್ನ ತಂದೆ ತಾಯಿ ನೆನಪಾಗ್ತಿದಾರಾ? ನನಗೆ ಅರ್ಥ ಆಗುತ್ತೆ ಎಂದು ಗಂಡ ಹೇಳಿದ್ದನ್ನು ಕೇಳಿ ಅವಳು ಹೇಳುತ್ತಾಳೆ. ಅದು ಹಾಗಲ್ಲ, ನನಗೆ ಅಡುಗೆ ಮನೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಎಂದು ಹೆಂಡತಿ ಹೇಳಿದ್ದನ್ನು ಕೇಳಿ ಗಂಡ ಹೇಳುತ್ತಾನೆ. ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀಯಾ? ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋದು. ಬಾ, ಅಡುಗೆ ಮನೆ ತೋರಿಸ್ತೀನಿ ಎಂದು ಹೇಳಿ ಹೆಂಡತಿಯ ಜೊತೆ ಅಡುಗೆ ಮನೆಗೆ ಬರ್ತಾನೆ. ಅಣ್ಣ ಹಾಗೂ ಅತ್ತಿಗೆ ಅಡುಗೆ ಮನೆಯಲ್ಲಿ ಇರೋದನ್ನ ನೋಡಿ ಅವಳ ತಂಗಿ ಬರ್ತಾಳೆ. ಇದೇನು, ಅಡುಗೆನೂ ನೀನೇ ಮಾಡ್ತೀಯೋ ಅಥವಾ ಅವರಿಗೂ ಮಾಡೋದಕ್ಕೆ ಬಿಡ್ತೀಯೋ? ಇವತ್ತಿನಿಂದ ಅಡುಗೆ ಮನೆಯ ಜವಾಬ್ದಾರಿ ಅತ್ತಿಗೆದು ಎಂದು ನಗುತ್ತಾ ಹೇಳ್ತಾಳೆ. ಇದನ್ನು ಕೇಳಿದ ರಶ್ಮಿಗೆ ಒಂದು ರೀತಿಯ ಮುಜುಗರವಾಗುತ್ತದೆ. ಸ್ವಲ್ಪ ಸಮಯದ ನಂತರ ತಿಂಡಿಯ ಜೊತೆಗೆ ಸಿಹಿಯನ್ನು ಸವಿತಾ ತನ್ನ ಸೊಸೆ ಮಾಡಿದ ಸಿಹಿಯನ್ನು ಹೊಗಳುತ್ತಾ ಅವಳ ಮಾವ ಹೇಳ್ತಾರೆ, ಪಾಯಸ ತುಂಬಾ ಚೆನ್ನಾಗಿದೆ, ನೀನು ಬಂದ್ಬಿಡಮ್ಮ, ಎಲ್ಲರ ಜೊತೆ ನೀನು ಕುಂತ್ಕೋಬಾ ಎಂದು ಮಾವ ಹೇಳಿದ್ದನ್ನು ಕೇಳಿ ಸೊಸೆ ಹೇಳುತ್ತಾಳೆ, ನೀವು ತಿನ್ನಿ ಮಾವ, ನಾನು ಬರ್ತೀನಿ, ಒಂದ್ ಸ್ವಲ್ಪ ಪಾತ್ರೆಗಳಿವೆ, ಅದನ್ನ ತೊಳೆದ್ಬಿಟ್ಟು ಬರ್ತೀನಿ ಎಂದು ರಶ್ಮಿ ಹೇಳಿದ್ದನ್ನು ಕೇಳಿ ಅಲ್ಲೇ ಇದ್ದ ಗಂಡ ಹೇಳುತ್ತಾನೆ, ಪಾತ್ರೆ ಬೇಕಾದ್ರೆ ಆಮೇಲೆ ತೊಳಿಬಹುದು, ನೀನು ಬಂದ್ಬಿಡು ಎಂದು ಗಂಡ ಹೇಳಿದ ಮಾತನ್ನು ಕೇಳಿ ರಶ್ಮಿ ಕೂಡ ತನ್ನ ಕೈಗಳನ್ನ ಒರೆಸಿಕೊಂಡು ತಿಂಡಿ ತಿನ್ನಲು ಕುಳಿತು ಬಿಡ್ತಾಳೆ. ಆದರೆ ಗಂಡ ಹಾಗೂ ಮಾವ ಇಷ್ಟು ಪ್ರೀತಿಯಿಂದ ಅವನ ಬಳಿ ಮಾತನಾಡುತ್ತಿರುವುದನ್ನು ನೋಡಿ ಅವಳ ನಾದಿನಿಗೆ ಸಹಿಸಲು ಆಗೋದಿಲ್ಲ. ಆದರೂ ಆ ಸಮಯಕ್ಕೆ ಏನು ಹೇಳದೆ ಸುಮ್ಮನೆ ಇದ್ಬಿಡ್ತಾಳೆ. ತಿಂಡಿ ತಿಂದ ನಂತರ ಅವಳ ಗಂಡ ರೂಮಿಗೆ ಬರ್ತಾನೆ. ಇತ್ತ ಅವಳ ಮಾವ ಪೇಪರ್ ಓದಲು ಕುಳಿತಿರ್ತಾರೆ. ಅಡುಗೆ ಮನೆಯಲ್ಲಿ ಇದ್ದ ರಶ್ಮಿಯ ಬಳಿ ಅವಳ ನಾದಿನಿ ಬಂದು, ನೋಡಿ ಅತ್ತಿಗೆ, ಇವತ್ತು ನಮ್ಮತ್ತೆ ಮಾವನ ಜೊತೆ ಒಂದು 4-5 ಜನ ಬರ್ತಿದ್ದಾರೆ, ರಾತ್ರಿ ಊಟ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ. ನಮ್ಮತ್ತೆಗೆ BP ಇರೋದ್ರಿಂದ ಅವರು ಸಪ್ಪೆ ತಿನ್ನೋದು, ಇನ್ನು ಬೇರೆಯವರಿಗೆ ನಾನ್ ವೆಜ್ ಮಾಡಬೇಕು, ಹಾಗಾಗಿ 1-2-3 ರೀತಿಯ ಅಡುಗೆಗಳನ್ನು ಮಾಡಬೇಕು. ನಿಮ್ಮ ಕೆಲಸ ಎಲ್ಲ ಮುಗ್ದಿದ್ರೆ ಮಧ್ಯಾಹ್ನದಿಂದಲೇ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಎಂದು ಹೇಳಿದ್ದನ್ನು ಕೇಳಿ ರಶ್ಮಿ ಹೇಳ್ತಾಳೆ, ಅದು ಅಕ್ಕ, ಅಪ್ಪ ಬರ್ತಿದ್ದಾರಂತೆ ಎಂದಾಗ ಅದಕ್ಕೆ ನಾದಿನಿ ಹೇಳ್ತಾಳೆ, ಬರಲೇ ಬಿಡಿ, ಅದರಲ್ಲೇನಿದೆ ಎಂದು ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ, ಅದು ಹಾಗಲ್ಲ, ನನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರಂತೆ ಎಂದು ಹೇಳಿದ್ದೇ ತಡ ಅವಳ ನಾದಿನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ನಮ್ಮ ಅತ್ತೆ ಮಾವ ಬರ್ತಿದ್ದಾರೆ, ಅವ್ರಿಗೆಲ್ಲಿ ಮಾಡಿ ಹಾಕಬೇಕು ಅಂತ ಹೇಳಿ ಈ ಪ್ಲಾನ್ ಮಾಡಿದ್ರ? ಹೋಗ್ಲಿ ಬಿಡಿ, ನೀವೆಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ, ನಾನು ಅಮ್ಮ ಇದ್ದೀವಿ, ಎಲ್ಲ ಮಾಡ್ಕೊಳ್ತೇವೆ ಎಂದು ಕೋಪದಿಂದ ಹಾಲ್ನತ್ತ ಹೋಗುವುದನ್ನು ನೋಡಿ ರಶ್ಮಿ, ಅಯ್ಯೋ ಅಕ್ಕ, ನನ್ನ ಮಾತಿನ ಅರ್ಥ ಅದಲ್ಲ ಎನ್ನುವಷ್ಟರಲ್ಲಿ ರೂಮಿಂದ ರಶ್ಮಿ ಗಂಡ ಕಾಫಿ ಗ್ಲಾಸನ್ನು ತೆಗೆದುಕೊಂಡು ಹಾಲಿಗೆ ಬಂದು ಏನಾಯ್ತು ಎಂದು ಕೇಳಿದಕ್ಕೆ ರಶ್ಮಿ ಹೇಳ್ತಾಳೆ, ಅದು ಇವತ್ತು ನನ್ನ ಕರ್ಕೊಂಡು ಹೋಗೋದಕ್ಕೆ ಅಪ್ಪ ಬರ್ತಿದ್ದೀನಿ ಅಂತ ಹೇಳಿದ್ರು ಎಂದಾಗ ಅದಕ್ಕೆ ಅವನು ಹೇಳ್ತಾನೆ, ಅದರಲ್ಲಿ ತಪ್ಪೇನಿದೆ ಎಂದು ಗಂಡ ಹೇಳುವಷ್ಟರಲ್ಲಿ ರಶ್ಮಿ ನಾದಿನಿ ಅವಳ ತಾಯಿಯ ಬಳಿ ಎಲ್ಲ ವಿಷಯವನ್ನು ಹೇಳಿಬಿಟ್ಟಿರ್ತಾಳೆ. ಅಷ್ಟರಲ್ಲಿ ಅವಳ ಅತ್ತೆ ರೂಮಿಂದ ಹೊರಗಡೆ ಬಂದು, ಹೌದಪ್ಪ, ಇವತ್ತು ನಿನ್ ತಂಗಿ ಅತ್ತೆ ಮಾವ ಬರ್ತಿದ್ದಾರಂತೆ, ಅಂಥದ್ರಲ್ಲಿ ಇವಳು ಅವರ ಮನೆಗೆ ಹೋದರೆ ಹೇಗೆ ಹೇಳು? ಬಂದವರಿಗೆ ನಾವೇನು ಉತ್ತರ ಕೊಡೋದು? ಈಗಲೂ ಏನು ಕಾಲ ಮಿಂಚಿಲ್ಲ, ಅವರ ತಂದೆಗೆ ಫೋನ್ ಮಾಡಿ 1-2-3 ದಿನ ಬಿಟ್ಟು ಬರೋದಿಕ್ಕೆ ಹೇಳು ಎಂದು ಹೇಳಿದ್ದಕ್ಕೆ ಪೇಪರ್ ಓದಿಕೊಂಡು ಅಲ್ಲೇ ಕುಳಿತುಕೊಂಡಿದ್ದ ರಶ್ಮಿ ಮಾವ ಹೇಳುತ್ತಾರೆ, ಅದೇನಂತ ಮಾತಾಡ್ತಾ ಇದ್ದೀಯಾ ನೀನು? ಮನೆಗೆ ಯಾರಾದ್ರೂ ಬರ್ತೀನಿ ಅಂದ್ರೆ ಬರಬೇಡ ಅಂತ ಹೇಗೆ ಹೇಳ್ತೀಯ ನೀನು? ಈಗಾಗ್ಲೇ ಅವರ ತಂದೆ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ಮೇಲೆ ಬೇಡ ಅಂತ ಹೇಗೆ ಹೇಳ್ತೀಯ ಹೇಳು? ಹೋಗ್ಲಿ ಬಿಡು ಎಂದು ಹೇಳಿದ ತಕ್ಷಣ ರಶ್ಮಿ ಅತ್ತೆಗೆ ಕೋಪ ಬರುತ್ತದೆ. ಹೌದು ರೀ, ಈ ಮನೆಯಲ್ಲಿ ನೀವು ಹೇಳಿದ್ದೇ ನಡಿಬೇಕಲ್ವಾ, ಎಲ್ಲ ನಿಮ್ ಸೊಸೆ ಇಷ್ಟದ ಪ್ರಕಾರನೇ ನಡಿಬೇಕು ಎಂದು ಹೇಳಿ ಕೋಪದಿಂದ ಹೊರಟು ಹೋಗ್ತಾರೆ. ಇತ್ತ ತಾಯಿಯ ಬಳಿ ಮಗಳು ಹೇಳ್ತಾಳೆ, ನೋಡ್ದೇನಮ್ಮ, ಈಗಲೇ ಇಷ್ಟು ಮಾತ್ರಕ್ಕಿದ್ದಾರೆ ಇವರು, ಇನ್ನು ಸ್ವಲ್ಪ ದಿನ ಹೋದ್ರೆ ನಮ್ಮನ್ನ ಕಸಕ್ಕಿಂತ ಕಡೆ ಮಾಡ್ಬಿಡ್ತಾರೆ ಅಷ್ಟೇ. ಇವರು ಹೇಳಿದಾಗಲೆಲ್ಲ ಅಪ್ಪ ಕುಣಿತಾನೆ ಇದ್ದಾರೆ ಎಂದು ಹೇಳಿದಕ್ಕೆ ತಾಯಿ ಹೇಳ್ತಾರೆ, ಅವಳೇನು ನಮ್ಮನ್ನ ಕಸಕ್ಕಿಂತ ಕಡೆ ಮಾಡೋದು, ಏನೇನ್ ಮಾಡ್ತಾಳೋ ಮಾಡ್ಲಿ, ಈಗ ನಮ್ ಟೈಮ್ ಸರಿ ಇಲ್ಲ, ಅವಳು ಹೋಗ್ಬಿಟ್ಟು ಬರ್ಲಿ, ಆಮೇಲೆ ಮಾತಾಡ್ತೀನಿ ಎಂದು ಹೇಳಿ ಸುಮ್ಮನಾಗ್ತಾರೆ. ಸ್ವಲ್ಪ ಸಮಯದ ನಂತರ ಅವಳನ್ನ ಕರೆದುಕೊಂಡು ಹೋಗಲು ರಶ್ಮಿ ತಂದೆ ಬರ್ತಾರೆ. ಮಾತಲ್ಲಿ ರಶ್ಮಿ ತಂದೆ ಹೇಳ್ತಾರೆ,
ಹೇಗೋ ಬರೋ ತಿಂಗಳು ದೀಪಾವಳಿ ಬರ್ತಿದೆ. ಹಬ್ಬಕ್ಕೆ ಇನ್ನು ಇರೋದು 15 ದಿನ. ಅಲ್ಲಿವರೆಗೂ ಮಗಳು ನಮ್ಮ ಮನೇಲಿರ್ಲಿ ಎಂದು ಹೇಳಿದ್ದೆ ತಡ. ರಶ್ಮಿ ಅತ್ತೆ ಹೇಳ್ತಾರೆ, ಅಯ್ಯೋ, ಅದ್ ಹೇಗೆ 15 ದಿನ ಕಳಿಸೋದಕ್ಕಾಗುತ್ತೆ? ನಮಗೂ ಒಬ್ಬಳೇ ಸೊಸೆ ಇರೋದು. ಅವಳನ್ನ ನೋಡೋದಕ್ಕೆ ನಮ್ಮ ನೆಂಟರೆಲ್ಲ ಬರ್ತಾನೆ ಇರ್ತಾರೆ. ಇನ್ನು ನನ್ನ ಮಗಳು ಕೂಡ ಹೊರಟು ಹೋಗ್ತಾಳೆ. ಮನೇಲೂ ನಾನೊಬ್ಳೇ ಒಂದು 8 ದಿನದ ಮಟ್ಟಿಗೆ ಕರ್ಕೊಂಡು ಹೋದ್ರೆ ಸಾಕು ಎಂದು ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಅವರು ಹೇಳಿದ ಮಾತಿಗೆ ಯಾರು ಪ್ರತಿ ಉತ್ತರ ಕೊಡದೆ ಸುಮ್ಮನಾಗ್ಬಿಡ್ತಾರೆ. ಅವಳ ಅತ್ತೆ ಹೇಳಿದ ಹಾಗೆ ರಶ್ಮಿ ಕೂಡ ಅವಳ ತವರು ಮನೆಗೆ 8 ದಿನದ ಮಟ್ಟಿಗೆ ಹೋಗ್ತಾಳೆ. ಆದರೆ ಹೇಗೆ 8 ದಿನ ಹೋಗುತ್ತೋ ಗೊತ್ತೇ ಆಗೋಲ್ಲ. ಮತ್ತೆ ತಿರುಗಿ ಅವಳ ಅತ್ತೆ ಮನೆಗೆ ಬರ್ತಾಳೆ. ಆದರೆ ಅತ್ತೆ ಮನೆಯ ಸಮಸ್ಯೆಗಳು ಹಾಗೆ ಇರುತ್ತೆ. ಒಂದಲ್ಲ ಒಂದು ಕಾರಣಕ್ಕೆ ಅತ್ತೆ ಅವಳ ಬಳಿ ಚುಚ್ಚು ಮಾತುಗಳಿಂದ ಒಂದಲ್ಲ ಒಂದು ವಿಷಯದಿಂದ ಜಗಳ ಮಾಡುತ್ತಾನೆ ಇರ್ತಿದ್ರು. ಇನ್ನು ರಶ್ಮಿ ತಾಯಿ ಮನೆಗೆ ಹೋದ ನಂತರ ಅವಳ ನಾದಿನಿ ಕೂಡ ಅವಳ ಅತ್ತೆ ಮನೆಗೆ ಹೊರಟು ಹೋಗ್ತಾಳೆ. ಆದರೆ ಅವಳು ಮನೆಗೆ ಬಂದಾಗಲೆಲ್ಲ ಯಾವುದಾದರೂ ಒಂದು ವಿಷಯಕ್ಕೆ ಜಗಳವಾಡುತ್ತಲೇ ಇರ್ತಿದ್ಲು. ಆದರೆ ಗಂಡ ಹಾಗೂ ಅವರ ಮಾವ ತೋರಿಸುತ್ತಿದ್ದ ಪ್ರೀತಿಯಿಂದಾಗಿ ಎಲ್ಲವನ್ನೂ ಮರೆಯುತ್ತಿದ್ಲು. ಆದರೆ ವರ್ಷ ತುಂಬುತ್ತಲೇ ರಶ್ಮಿ ಕೂಡ ಒಂದು ಹೆಣ್ಣು ಮಗುವಿನ ತಾಯಿಯಾಗ್ತಾಳೆ. ಇತ್ತ ರಶ್ಮಿ ಮಾವ ಕೂಡ ಬಾರದ ಲೋಕಕ್ಕೆ ಹೊರಟು ಹೋಗ್ತಾರೆ. ಇತ್ತ ತಂದೆ ಹೋದ ಕಾರಣ ಅವಳ ನಾದಿನಿ ಕೂಡ ಹೆಚ್ಚು ತಾಯಿ ಮನೆಯಲ್ಲೇ ಇರ್ತಿದ್ಲು. ಹೆಣ್ಣು ಮಗು ಆಯಿತು ಅನ್ನೋ ಕಾರಣಕ್ಕೆ ರಶ್ಮಿಗೆ ಅವಳ ಅತ್ತೆ ಮನೆಯಲ್ಲಿ ಕಾಟ ಹೆಚ್ಚಾಗ್ತಾ ಬಂದಿತ್ತು. ಚಿಕ್ಕ ಪುಟ್ಟ ವಿಷಯ ಸಿಕ್ಕಿದರೂ ಸಾಕು, ಇಲ್ಲಸಲ್ಲದ ಮಾತುಗಳಿಂದ ಅವಳಿಗೆ ಚುಚ್ಚು ಮಾತುಗಳಿಂದ ಅವಮಾನ ಮಾಡುತ್ತಿದ್ರು. ಗಂಡ ಕೂಡ ತಾಯಿಯ ಮುಂದೆ ಏನು ಹೇಳುವಷ್ಟು ಧೈರ್ಯ ಅವನಿಗೆ ಇರಲಿಲ್ಲ. ಹಾಗಾಗಿ ರಶ್ಮಿ ಕೂಡ ವಿದ್ಯಾವಂತೆ ಹುಡುಗಿಯಾಗಿಯೂ ಅನಿವಾರ್ಯದಿಂದ ಆ ಮನೆಯಲ್ಲಿ ಕೆಲಸದವಳಾಗಿಯೇ ಇರ್ತಿದ್ಲು. ಇದೆಲ್ಲದರ ಪರಿಣಾಮ ಅವಳಿಗೆ ಒಂದು ದಿನ ವಿಪರೀತ ಜ್ವರ ಬರುತ್ತೆ. ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅವಳನ್ನು ಬ್ಲಡ್ ಚೆಕಪ್ ಮಾಡಿದ ಡಾಕ್ಟರ್ ಹೇಳ್ತಾರೆ, 2nd ಸ್ಟೇಜ್ ಅಲ್ಲಿ ಟೈಫಾಯ್ಡ್ ಜ್ವರ ಇದೆ ಹಾಗೂ ಇವರು ತುಂಬಾ ವೀಕ್ ಇದ್ದಾರೆ. ಈ ಜ್ವರ ಕಮ್ಮಿ ಆಗೋದಕ್ಕೆ ಸುಮಾರು 3 ತಿಂಗಳು ಟ್ರೀಟ್ಮೆಂಟ್ ತಗೋಬೇಕು, ಜೊತೆಗೆ ಬೆಡ್ ರೆಸ್ಟ್ ಅಲ್ಲೇ ಇರಬೇಕು. ಹಾಗಿದ್ದಾಗ ಮಾತ್ರ ರಿಕವರಿ ಆಗ್ತಾರೆ ಎಂದು ಹೇಳಿ ಕೆಲವು ಔಷಧಿಗಳನ್ನು ಬರೆದು ಕೊಡ್ತಾರೆ. ಇನ್ನು ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ರಶ್ಮಿ ಸುಸ್ತಾಗಿದ್ದ ಕಾರಣ ಸೀದಾ ಹೋಗಿ ಮಲಗಿಬಿಡ್ತಾಳೆ. ಅವಳು ಮಲಗಿರುವುದನ್ನು ನೋಡಿ ಅವಳ ಅತ್ತೆ ಬಂದು, ನೋಡಮ್ಮ, ನೀನು ಬಂದು ಮಲಗಿದ ತಕ್ಷಣ ನಿನಗೆ ಅಡುಗೆ ಮಾಡಿ ಹಾಕೋದಕ್ಕೆ ಇಲ್ಲಿ ಯಾರು ಗಟ್ಟಿ ಇಲ್ಲ. ಈಗಾಗಲೇ 2 ಗಂಟೆ ಆಗೋಗಿದೆ. ಮನೇಲಿ ವಯಸ್ಸಾಗಿರೋರು ಇದ್ದಾರೆ, ಅವರಿಗೂ ಏನಾದರೂ ಹಾಕ್ಬೇಕು ಅನ್ನೋ ಜ್ಞಾನ ಇಲ್ವಾ ಎಂದು ಅತ್ತೆ ಜೋರು ಮಾಡಿದ್ದಕ್ಕೆ ಸೊಸೆ ಹೇಳ್ತಾಳೆ, ನೋಡಿ ಅತ್ತೆ, ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ಬ್ಲಡ್ ಟೆಸ್ಟ್ ಅಲ್ಲಿ 2nd ಸ್ಟೇಜ್ ಅಲ್ಲಿ ಜ್ವರ ಇದೆ ಅಂತ ಹೇಳಿದ್ದಾರೆ. ನೀವೇನೇ ಹೇಳಿದ್ರೂ ನನ್ನ ಕೈಯಲ್ಲಿ ಮಾಡುವಷ್ಟು ಶಕ್ತಿ ನನಗಿಲ್ಲ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅತ್ತೆ, ಎದ್ದೇಳಮ್ಮ ಸಾಕು, ಜ್ವರ ಬಂದಿದೆ ಅಂತ ಈ ರೀತಿ ಮಲ್ಕೊಂಡಿದ್ರೆ ಮನೆಯಲ್ಲಿ ಯಾರು ಮಾಡ್ತಾರೆ? ಬೇಗ ಬಂದು ಅಡಿಗೆ ಮಾಡು ಎಂದು ಹೇಳಿ ಹೋಗ್ತಾರೆ. ಆದರೆ ಇತ್ತ ರಶ್ಮಿಯ ಪರಿಸ್ಥಿತಿಯನ್ನು ಅವರು ಅರ್ಥನೇ ಮಾಡಿಕೊಳ್ಳೋದಿಲ್ಲ. ಅವಳು ಇದ್ದ ಪರಿಸ್ಥಿತಿಯಲ್ಲಿ ಎದ್ದು ನಿಲ್ಲುವ ಶಕ್ತಿ ಕೂಡ ಅವಳಿಗೆ ಇರಲಿಲ್ಲ. ಹಾಗಾಗಿ ಇವರು ಹೇಳೋ ಹಾಗೆ ಕೇಳಿಕೊಂಡಿದ್ರೆ ಅಷ್ಟೇ, ನನಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಎಂದು ಮನಸ್ಸಲ್ಲೇ ಹೇಳ್ಕೊಂಡು ತಕ್ಷಣವೇ ಅವಳ ತಂದೆಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ ತಕ್ಷಣ ಅವಳ ತಂದೆ ಅವಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಲು ಬರ್ತಾರೆ. ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದ ರಶ್ಮಿ ತಂದೆಯ ಬಳಿ ಅವಳ ಅತ್ತೆ ಹೇಳ್ತಾರೆ, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾವಿದ್ದು ನಮಗೊಂದು ಮಾತು ಹೇಳ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಮ ಮಗಳಿಗೆ? ಈ ರೀತಿ ನಮ್ಮನ್ನ ಕೇಳದೆ ಇದ್ದಕ್ಕಿದ್ದ ಹಾಗೆ ತಾಯಿ ಮನೆಗೆ ಹೋಗ್ತೀನಿ ಅಂದ್ರೆ ಏನರ್ಥ ಎಂದು ಅವಳ ಅತ್ತೆ ಹೇಳಿದ್ದನ್ನು ಕೇಳಿ ರಶ್ಮಿ ತಂದೆ ಹೇಳುತ್ತಾರೆ, ಏನಮ್ಮ ಕೇಳೋದು ನಿಮ್ಮನ್ನ? ಜ್ವರ ಬಂದು ನನ್ನ ಮಗಳು ನರಳ್ತಿದ್ದಾಳೆ. ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಅವಳ ಕಷ್ಟ ಸುಖಾನ ನೋಡ್ಕೊಳ್ಳೋಕ್ಕಾಗ್ದೆ ಕತ್ತೆ ದುಡಿಸೋ ಹಾಗೆ ಅವಳ ಕೈಯಲ್ಲಿ ದುಡಿಸ್ತಾ ಇದ್ದೀರಾ ಎಂದು ಹೇಳಿದ್ದನ್ನು ಕೇಳಿ ಅವರು ಹೇಳುತ್ತಾರೆ, ಏನು ನಿಮ್ಮ ಮಗಳು 3 ಹೊತ್ತು ಒಂದಿಷ್ಟು ಅನ್ನನ ಬೇಯಿಸಿ ಹಾಕೋದು ತುಂಬಾ ದೊಡ್ಡ ಕೆಲಸ ಅಲ್ವಾ ಎಂದಾಗ ಅದಕ್ಕೆ ಅವರು ಹೇಳ್ತಾರೆ, ರೀ, 3 ಹೊತ್ತು ಬೇಯಿಸೋದು ಅಂತೀರಲ್ಲ, ಮನೆ ಕೆಲಸನೆಲ್ಲ ಯಾರು ನಿಮ್ಮ ಮಗಳು ಮಾಡ್ತಿದ್ದಾಳ? 24 ಗಂಟೆ ನಿಮ್ಮ ಮಗಳ ಸೇವೆ ಮಾಡ್ತಾ ನಿಮ್ಮ ಸೇವೆ ಮಾಡ್ತಾ ನನ್ನ ಮಗಳ ಅವಸ್ಥೆ ಏನಾಗಿದೆ ಅಂತ ನೋಡಿ ಸ್ವಲ್ಪ
ಇದೆಲ್ಲ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ನಾವು ಕೂಡ ಸುಮ್ಮನೆ ಇದ್ವಿ. ಆದ್ರೆ ಇವತ್ತು ನನ್ನ ಮಗಳು ಇರೋ ಪರಿಸ್ಥಿತಿಯಲ್ಲಿ ಎದ್ದು ಅಡುಗೆ ಮಾಡು ಅಂತ ಹೇಳ್ತೀರಾ ನೀವು? ಮನುಷ್ಯರಾ? ನಿಮ್ಮ ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಇದೇ ರೀತಿ ಮಾತಾಡ್ತೀರಾ? ನಿಮ್ಮ ಮಗಳಾದರೆ ಮಗಳು, ಬೇರೆಯವರ ಮನೆ ಮಗಳಂದ್ರೆ ಮನೆ ಕೆಲಸದವಳ ಅನ್ಕೊಂತೀರಾ? ನೋಡಿ, ಇನ್ನೂ ಹೆಚ್ಚು ಮಾತನಾಡಿದ್ರೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಎಂದು ಕೋಪದಿಂದ ಅವರ ಮಗಳನ್ನು ಕರೆದುಕೊಂಡು, ನಡಿಯಮ್ಮ, ಏನಾಗುತ್ತೋ ಆಗ್ಲಿ ಎಂದು ಹೇಳಿ ಅವಳನ್ನ ಅವರ ಮನೆಗೆ ಕರೆದುಕೊಂಡು ಹೋಗ್ತಾರೆ. ತನ್ನ ತಾಯಿ ಮನೆಗೆ ಹೋಗಿ ಸುಮಾರು ತಿಂಗಳಾಗ್ತಾ ಬಂದಿರುತ್ತೆ. ಅವಳ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಾ ಇರ್ತಾಳೆ. ಅಷ್ಟರಲ್ಲಿ ಗಂಡ ಫೋನ್ ಮಾಡಿ, ಈಗಾಗಲೇ ಹೋಗಿ 1 ತಿಂಗಳಾಗಿದೆ, ನಾಳೆ ನಾನು ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ, ರೆಡಿಯಾಗಿರು ಎಂದು ಗಂಡ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳ್ತಾಳೆ, ಎಲ್ಲಿಗೆ ಬರಬೇಕು? ಯಾಕೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಆಳಾಗಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮಗೆ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲ, ನಿಮಗೆ ನಿಮ್ಮ ಮನೆಯದೇ ಚಿಂತೆ. ಇವತ್ತು ನನ್ನ ತಂದೆ ತಾಯಿ ಇಲ್ಲದೆ ಇದ್ದಿದ್ರೆ ನನ್ನ ಜೀವನ ಏನಾಗ್ತಿತ್ತು? ಅಷ್ಟೊಂದು ಜ್ವರ ಇಟ್ಕೊಂಡು ನಿಮ್ಮ ತಾಯಿ ನನ್ನ ಎದ್ದು ಅಡುಗೆ ಮಾಡು ಅಂತ ಹೇಳ್ತಾರಲ್ಲ, ಅವರಿಗೇನು ಮನುಷ್ಯತ್ವ ಅನ್ನೋದು ಇದೆಯಾ? ಇಷ್ಟು ದಿನದಿಂದ ನಾನು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ಆದ್ರೆ ನನ್ನ ಜೀವದ ಪ್ರಶ್ನೆ ಬಂದಾಗ ನಿಮ್ಮ ತಾಯಿ ಹಿಂದೆ ಹೋದ್ರು. ಇನ್ನ ನನಗೇನಾದರೂ ಹೆಚ್ಚು ಕಮ್ಮಿ ಆದ್ರೂ ಹಾಗೆ ಅಲ್ವಾ ಮಾಡೋದು? ಇಷ್ಟೆಲ್ಲ ಆದ್ಮೇಲೆ ನೀವೆಲ್ಲ ಸರಿ ಹೋಗ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ಸರಿ ಹೋಗೋ ಜನ ಅಲ್ಲ. ನೋಡಿ, ಇನ್ನು ಇಷ್ಟು ಕಷ್ಟಗಳನ್ನು ಅನುಭವಿಸೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನಿಮಗೆ ನನ್ನ ಜೊತೆ ಜೀವನ ಮಾಡಬೇಕು ಅನ್ನೋದಿದ್ರೆ, ನಾನು ನನ್ನ ಮಗು ನಿಮಗೆ ಬೇಕು ಅನ್ನೋದಾದ್ರೆ ಬೇರೆ ಮನೆ ಮಾಡಿ. ಮತ್ತೆ ಬಂದು ನಾನು ಆ ಮನೆಯಲ್ಲಿ ಇರೋದಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿ ಫೋನ್ ಇಡ್ತಾಳೆ. ಇತ್ತ ಗಂಡ ಕೂಡ ಹೆಂಡತಿ ಹೇಳಿದ ಮಾತಲ್ಲಿ ನಿಜಾಂಶ ಇದೆ ಅನ್ನೋದು ಅವನಿಗೆ ಅರ್ಥ ಆಗ್ತಿತ್ತು. ಇನ್ನು ಮನೆಯಲ್ಲಿ ನಡೆಯುತ್ತಿದ್ದ ಪರಿಸ್ಥಿತಿಯನ್ನು ಅವನು ಕೂಡ ನೋಡುತ್ತಿದ್ದ. ಹಾಗಾಗಿ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಬೇರೆ ಮನೆ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.